ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನಿತಾ ರಾಘವೇಂದ್ರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಏನಕ್ಕೆ ಅಂತ ಅಂದರೆ, ಇವಾಗ ನಾವು ಮದುವೆ ಮನೆಯಲ್ಲೆಲ್ಲ ಅಥವಾ ಯಾವುದಾದ್ರೂ ಫಂಕ್ಷನ್ಸ್ಗಳಲ್ಲಿ ಪಲಾವ್ನ ತಿಂತೀವಿ. ತುಂಬಾ ಟೇಸ್ಟ್ ಅನಿಸುತ್ತೆ. ಮನೆಯಲ್ಲಿ ಮಾಡೋದಕ್ಕೂ ಫಂಕ್ಷನಲ್ಲಿ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಅದೇ ಥರ ಅಂದರೆ ಫಂಕ್ಷನ್ಸ್ಗಳಲ್ಲಿ ಮದುವೆ ಮನೆಯಲ್ಲಿ ಬರುವಂತಹ ಸೇಮ್ ಟೇಸ್ಟ್ ಪಲಾವ್ನ ನಾನಿವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಬಹುದು. ಸೊ ಫಸ್ಟು ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಒಂದು 3 ದೊಡ್ಡ ಸೈಜ್ನ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಪುದೀನ ಸೊಪ್ಪು, 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ, ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಮತ್ತು ಇಲ್ಲಿ 1 ಟೊಮೆಟೊನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 12ರಿಂದ 15 ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಪೈಸಸ್ಗಳನ್ನ ಇಟ್ಕೊಂಡಿದ್ದೀನಿ ಪಲಾವ್ಗೆ ಹಾಕುವಂಥದ್ದು. ಅಂದರೆ ಇಲ್ಲಿ ಪಲಾವ್ ಎಲೆ, ಮತ್ತು ಸ್ಟಾರ್ ಹೂವು, ಮತ್ತು ಮರಾಠಿ ಮೊಗ್ಗು, ಮೆಣಸು, ಚಕ್ಕೆ, ಲವಂಗ, ಇದು ಕಾಡು ಏಲಕ್ಕಿ ಅಂತ ಹೇಳ್ತಾರೆ, ಕಪ್ಪು ಏಲಕ್ಕಿ ಅಂತ ಹೇಳ್ಬಿಟ್ಟು ಅದು, ಮತ್ತು ಗ್ರೀನ್ ಏಲಕ್ಕಿ, ಹಾಗೆ ಒಂದು 3 ಪೀಸ್ ಚಕ್ಕೆ, ಒಂದು 4ರಿಂದ 5 ಲವಂಗ, ಇದಿಷ್ಟನ್ನ ಇಟ್ಕೊಂಡಿದ್ದೀನಿ. ಮತ್ತು ಕಲ್ಲು ಹೂವು, ಅದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಇನ್ನು ವೆಜಿಟೇಬಲ್ಸು, ಬೀನ್ಸ್, ಕ್ಯಾರೆಟು, ಆಲೂಗಡ್ಡೆ, ಮತ್ತು ರಾತ್ರಿಯೇ ನೆನೆಸಿರುವಂತಹ ಬಟಾಣಿನ ಎತ್ತಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಸೂಪರ್ ಆದಂತಹ ಪಲಾವ್ನ ರೆಡಿ ಮಾಡ್ಕೊಬಹುದು. ಫಸ್ಟು ಇಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನಾನು ಆಯಿಲ್ ಫ್ರೈ ಮಾಡ್ಕೊತಾ ಇದ್ದೀನಿ, ಮಸಾಲ ಪೇಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇದೇ ಮೇನ್ ಟ್ರಿಕ್ಸು. ಈ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇನೆ. ಸೊ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ರೆ ತುಂಬ ರುಚಿಯಾದಂತಹ ಪಲಾವ್ನ ತಿನ್ನಬಹುದು. ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ಪೈಸಸ್ಗಳೆಲ್ಲ ಏನು ತೊಗೊಂಡಿದೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಎಲೆ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಇಲ್ಲಿ ತೆಂಗಿನ ತುರಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ತೆಂಗಿನ ತುರಿನ ಯೂಸ್ ಮಾಡ್ತಾಯಿದ್ದೀನಿ. ಅದು ಆಪ್ಷನಲ್ಲು, ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬಹುದು. ಅದಾದಮೇಲೆ ಒಂದೇ ಟೊಮೆಟೋನ ರುಬ್ಬಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೊ ನೀಟಾಗಿ ಫ್ರೈ ಆದಮೇಲೆ ಅದನ್ನ ಕಂಪ್ಲೀಟಾಗಿ ಕೂಲ್ ಮಾಡೋದಕ್ಕೆ ಬಿಡಬೇಕು. ಸೊ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಫೈನಾಗಿ ಪೇಸ್ಟ್ನ ರೆಡಿ ಮಾಡ್ಕೊಬೇಕು. ಹೇಳ್ತಾ ಇದ್ದೀನಲ್ವಾ, ಅಂದರೆ ಈ ಪಲಾವಲ್ಲಿ ಮೇಯ್ನ್ ಟೇಸ್ಟ್ ಬರೋವಂಥ ಟ್ರಿಕ್ಸೇ ಇದು. ಈ ಮಸಾಲೆಗಳೇನು ತೋರಿಸ್ದೆ ಆ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೊ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಫ್ಲೇವರ್ಫುಲ್ ಆದಂತಹ ಪಲಾವ್ ರೆಡಿ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ಒಂದು ಪಾತ್ರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು, ನಾನು ಜೊತೆಗೆ ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪನೂ ಅಷ್ಟೇ ತುಂಬಾ ರುಚಿ ಕೊಡುತ್ತೆ ಪಲಾವ್ಗೆ. ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಒಗ್ಗರಣೆಗೆನೆ. ನಿಮಗೆ ಗೋಡಂಬಿ ಇಲ್ಲ ಅಂದ್ರೂ ಓಕೆ, ಪರವಾಗಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ. ಸೊ ಗೋಡಂಬಿ ಹಾಕಿ ಫ್ರೈ ಮಾಡಿ, ಜೊತೆಗೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ನಾವು ಮಾಡುವಂಥ ಅಡುಗೆಯಲ್ಲಿ ರುಚಿ ಹೆಚ್ಚಿಸುತ್ತೆ ಅಂತಲೇ. ಸೊ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು, ಹಾಗಂತ ಸೀಸ್ಬಾರ್ದು, ಆಯಿತಾ. ಸೊ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ನಾನು ಈ ಟೈಮಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಕೊನೆಯಲ್ಲಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಏನು ತರಕಾರಿಗಳನ್ನ ಯೂಸ್ ಮಾಡಿದ್ದೀನಿ, ಕ್ಯಾರೆಟು, ಬೀನ್ಸು, ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾವು ನೂಕೋಲ್ ಅಥವಾ ಗೆಡ್ಡೆಕೋಸು ಅಂತ ಏನು ಕರಿತೀವಿ ಅದನ್ನು ಕೂಡ ಹಾಕ್ಕೊಬಹುದು, ಮತ್ತು ಕಾಲಿಫ್ಲವರು, ಹೂಕೋಸು ಕೂಡ ಹಾಕ್ಕೊಬಹುದು. ವೆಜಿಟೇಬಲ್ಸ್ ನಾವು ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು. ನಾನು ಸದ್ಯಕ್ಕೆ ಮನೆಯಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಇತ್ತು, ಅದ್ರ ಜೊತೆಗೆ ಬಟಾಣಿ ಸೇರಿಸ್ಕೊಂಡಿದ್ದೆ. ಸೊ ತರಕಾರಿಗಳನ್ನೆಲ್ಲ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಸೊ ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆನೇ ಟೊಮೆಟೊನೂ ಹಾಕ್ಕೊಂಡು ಫ್ರೈ ಮಾಡಬೇಕು. ಸೊ ಟೊಮೆಟೊ ಹಾಕೋ ಟೈಮಲ್ಲೇ ಒಂದು ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡಿದ್ರೆ ಒಂದು ರುಚಿ ಹೆಚ್ಚಿಸುತ್ತೆ. ಹೌದು, ಹಾಗೆ ಟೊಮೆಟೊನೂ ಕೂಡ ಬೇಗ ಸ್ಮ್ಯಾಶ್ ಆಗುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ ಒಂದು
ಟರ್ಮರಿಕ್ನ ಆ್ಯಡ್ ಮಾಡೋದ್ರಿಂದ. ಸೊ ಒಂದು ಅರಿಶಿನ ಹಾಕಿ ಚೆನ್ನಾಗಿ ಮತ್ತೆ ತಿರುಗಿಸ್ತಾ ಇರಬೇಕು. ಅದಾದಮೇಲೆ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ, ಆ ಮಸಾಲೆನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದು ಕೂಡ ಸ್ವಲ್ಪ ಹಸಿ ಘಾಟಿರುತ್ತಲ್ಲ, ಈಗ ಎಷ್ಟೇ ಫ್ರೈ ಮಾಡಿ ನಾವು ಪೇಸ್ಟ್ ಮಾಡಿದ್ರೂ ಕೂಡ ಆ ಒಂದು ಖಾರದ ಸ್ಮೆಲ್ ಇರುತ್ತಲ್ವ, ಸೊ ಅದೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಖಾರ ಹಾಕಿದ್ಮೇಲೆ ಐ ಫ್ಲೇಮ್ ಏನಾದ್ರು ಇದ್ಬಿಟ್ರೆ ಅದು ತಳ ಕಚ್ಬಿಡುತ್ತೆ ಬೇಗ. ಸೊ ತಳ ಕಚ್ಚದೇ ಇರೋ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊತಾ ಬರಬೇಕು ಖಾರನ. ಸೊ ಅದು ಎಲ್ಲ ನೀಟಾಗಿ ಹಸಿ ಘಾಟ ಅನ್ನೋದು ಏನಿರುತ್ತೆ ಅದು ಹೋದ್ಮೇಲೆ ಅದು ಫ್ಲೇವರೇ ಒಂಥರ ಅರೋಮಾ ತುಂಬಾ ಗುಡ್ ಸ್ಮೆಲ್ಲಾಗಿ ಬರುತ್ತೆ. ಸೊ ಅದೆಲ್ಲ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇದೇ ಟೈಮಲ್ಲೇ ಸೇರಿಸ್ಕೊತಾ ಇದ್ದೀನಿ. ಯೂಶ್ವಲಿ ಲಾಸ್ಟಲ್ಲಿ ಹಾಕ್ತಾರೆ, ಬಟ್ ನಾನು ಈ ಪಲಾವ್ ಎಲ್ಲ ಮಾಡಬೇಕಾದ್ರೆ ಉಪ್ಪನ್ನ ಮಸಾಲೆನ ಏನು ಫ್ರೈ ಮಾಡ್ತಾ ಇರ್ತೀನಿ ಅದೇ ಟೈಮಲ್ಲೇ ಆ್ಯಡ್ ಮಾಡ್ಕೊತೀನಿ. ಸೊ ದಟ್ ಮಸಾಲೆ ನೀಟಾಗಿ ಉಪ್ಪಿಟ್ಕೊಂಡು ಚೆನ್ನಾಗಿ ರುಚಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಉಪ್ಪೆಲ್ಲ ಹಾಕಾದ್ಮೇಲೆ ನೋಡಿ ಇವಾಗ ಸ್ವಲ್ಪ ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ತಕ್ಷಣ ನೀರು ಹಾಕ್ಬಿಡ್ಬಾರ್ದು ಆಯಿತಾ, ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಆಗಿರಬೇಕು. ಅದಾದಮೇಲೆ ನಾವು ಎಷ್ಟು ನೀರು ಇಟ್ಕೊಂಡಿರ್ತೀವಿ ಅಳತೆಗೆ, ಈಗ ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಅಕ್ಕಿಗೆ ನಮ್ಗೆ ಎಷ್ಟು ನೀರು ಹಾಕಬೇಕು ಅನ್ನೋದು ಐಡಿಯಾ ಇರುತ್ತೆ ಅಲ್ವಾ. ಸೊ ನಾನು ಮನೆಯಲ್ಲಿ ಯೂಶ್ವಲಿ ನಾರ್ಮಲಾಗಿ ಅಕ್ಕಿ ಯಾವ್ದು ಯೂಸ್ ಮಾಡೋದು ಅದೇ ಪಲಾವ್ಗೆ ಯೂಸ್ ಮಾಡೋದು. ಸೊ ಸೋನಾ ಮಸೂರಿ ಅಥವಾ ಬಿರಿಯಾನಿ ರೈಸು ಅದೆಲ್ಲ ಯೂಸ್ ಮಾಡಬಹುದು. ನಾನು ನಾರ್ಮಲಾಗಿ ಮನೆಯಲ್ಲಿ ರೆಗ್ಯುಲರ್ ಯಾವ ರೈಸ್ ಯೂಸ್ ಮಾಡ್ತೀವಿ ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಅಳತೆಗೆ ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಸೊ ಚೆನ್ನಾಗಿ ಈ ಕುದಿಯೋ ಟೈಮಲ್ಲೇ ನಿಂಬೆಹಣ್ಣ ಸ್ಕ್ವೀಸ್ ಮಾಡಬೇಕು. ಸೊ ಈ ಲೆಮನ್ ಜ್ಯೂಸ್ ಏನಂತ ಅಂದರೆ ಒಂದು ಟೇಸ್ಟ್ ಇನ್ಕ್ರೀಸ್ ಮಾಡುತ್ತೆ, ಹೌದು, ಜೊತೆಗೆ ಅನ್ನನ ಉದುದ್ರಾಗಿ ಇಡುತ್ತೆ. ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ ಅಲ್ವಾ ಕೆಲವೊಂದು ಸಲ ರೈಸು, ಆ ಥರ ಆಗಲ್ಲ, ಅಂದರೆ ಅಂಟ್ಕೊಳ್ಳೋದಕ್ಕೆ ಬಿಡಲ್ಲ, ಸ್ವಲ್ಪ ಉದುದ್ರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಹಾಗಾಗಿ ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಸೊ ಈಗ ನಾನು ಯಾವುದು ಲೆಮನ್ ಜ್ಯೂಸನ್ನ ಹಾಕಾದ್ಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ತುಂಬ ಲೋ ಫ್ಲೇಮಲ್ಲಿ 2 to 5 ಮಿನಿಟ್ಸ್ ಬಿಟ್ಬಿಡಬೇಕು. ಆಗ ಈ ಥರ ಸೂಪರ್ ಆದಂತಹ ಒಂದು ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಈ ಥರ ಟ್ರೈ ಮಾಡಿ, ಸ್ವಲ್ಪ ಟೈಮ್ ಕೊಟ್ಟು ಈ ಥರ ಒಂದು ಕುಕ್ ಮಾಡ್ಕೊಳ್ಳಿ. ನೀವು ಹೊರಗಡೆ ಫಂಕ್ಷನ್ಸ್ಗಳಲ್ಲಿ ತಿನ್ನೋ ಅಂತಹ ಸೇಮ್ ಟೇಸ್ಟೇ ನಾವು ಮನೆಯಲ್ಲಿ ತಿನ್ಬೋದು. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ, ಅಂದರೆ ಮೊಸರು ರಾಯ್ತ ಹೇಳ್ತಾರಲ್ವ, ಸೊ ಅದ್ರ ಜೊತೆಗಂತೂ ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಯಾರೆಲ್ಲ ವಿಡಿಯೋ ನೋಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.